ಬೆಂಗಳೂರಿಂದ ವಿಯೆಟ್ನಾಂಗೆ ನಮ್ಮ ಪಯಣ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ವಿಯೆಟ್ನಾಂ ಟ್ರಿಪ್ ನ ಫಸ್ಟ್ ವ್ಲಾಗ್. ಇದು ನಮ್ಮ 4ನೇ ಇಂಟರ್ನ್ಯಾಷನಲ್ ಟ್ರಿಪ್. ಮನೆಯಿಂದ ಕ್ಯಾಬ್ ಮಾಡ್ಕೊಂಡು ನಾವು ಮೊದಲು ಹೊರಟಿದ್ದು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ. ಅಂಡ್ ನಮ್ ಫ್ಲೈಟ್ ಇದ್ದಿದ್ದು ಟರ್ಮಿನಲ್ 2 ನಲ್ಲಿ. ಅಂಡ್ ನಮ್ ಫ್ಲೈಟ್ ಟೈಮ್ ಇದ್ದಿದ್ದು ರಾತ್ರಿ 11:15ಗೆ. ಸೊ 4 ಅವರ್ಸ್ ಬಿಫೋರ್ ನಾವು ಏರ್ಪೋರ್ಟ್ ಗೆ ರೀಚ್ ಆದ್ವಿ. ಆಮೇಲೆ ಬೋರ್ಡಿಂಗ್ ಪಾಸ್ ನ ಕಲೆಕ್ಟ್ ಮಾಡ್ಕೊಳ್ಳಕ್ಕೆ ಹೋದ್ವಿ. ನಾವೇನ್ ಚೆಕ್ ಇನ್ ಬ್ಯಾಗ್ ನ ತಗೊಂಡಿರ್ಲಿಲ್ಲ, ಬರೀ ಕ್ಯಾಬಿನ್ ಬ್ಯಾಗ್ ಅಷ್ಟೇ ತಗೊಂಡಿದ್ದು. ಸೊ ಬರೀ 7 kg ಅಷ್ಟೇ ನಾವು ಕ್ಯಾರಿ ಮಾಡಿದ್ದು. ಬೋರ್ಡಿಂಗ್ ಪಾಸ್ ಕೈಗೆ ಬಂದಾಯ್ತು. ನಮ್ಮಮ್ಮ ಮನೆಯಿಂದ ಪಲಾವ್ ಮಾಡಿ ಕೊಟ್ಟು ಕಳಿಸಿದ್ರು. ಸೊ ಏರ್ಪೋರ್ಟ್ ನಲ್ಲಿ ಊಟ ಮಾಡ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಲಗೇಜ್ ಚೆಕಿಂಗ್ ಗೆ. ಸೊ ಇಲ್ಲಿ ನೀವು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿ ಸಪರೇಟ್ ಆಗಿ ಒಂದು ಟ್ರೇಗ್ ಹಾಕ್ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ನರ್ವಸ್ ಆಗುತ್ತೆ, ಬಿಕಾಸ್ ನಮ್ ಬ್ಯಾಗ್ ಅಲ್ಲಿ ಏನಾದ್ರು ರಾಂಗ್ ಐಟಮ್ ಇದೆಯೇನೋ, ಅದು ರಾಂಗ್ ಕೌಂಟರ್ ಗೆ ಹೋಗ್ಬೋದು ಅನ್ನೋ ತರ ಫೀಲ್ ಆಗುತ್ತೆ. ಸದ್ಯ ಆಗೇನು ಆಗಿಲ್ಲ, ನಮ್ ಬ್ಯಾಗ್ ನಮಗೆ ವಾಪಸ್ ಬಂತು. ನೆಕ್ಸ್ಟ್ ನಾವು ಹೋಗಿದ್ದು ಇಮಿಗ್ರೇಷನ್ ಪ್ರೊಸೆಸ್ ಗೆ. ಸೊ ನೀವು ಬೇರೆ ದೇಶಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಇಮಿಗ್ರೇಷನ್ ಕಂಪಲ್ಸರಿ ಆಗಿರುತ್ತೆ. ಇಲ್ಲಿ ನಿಮ್ಗೆ ನೀವು ಯಾಕೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಾ, ಎಷ್ಟು ದಿನ ಹೋಗ್ತಾ ಇದ್ದೀರಾ ಅಂಡ್ ರಿಟರ್ನ್ ಟಿಕೆಟ್ ನ ತೋರಿಸಬೇಕಾಗತ್ತೆ. ಇಮಿಗ್ರೇಷನ್ ಎಲ್ಲ ಮುಗಿತು. ಫೈನಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಫ್ಲೈಟ್ ಹತ್ತೋದಕ್ಕೆ ರೆಡಿ ಆದ್ವಿ. ಫ್ಲೈಟ್ ಒಳಗಡೆ ಹೋಗಿ ಕುತ್ಕೊಂಡ್ವಿ. ನಮ್ ಫ್ಲೈಟ್ ಏರ್ ಏಷ್ಯಾ ಆಗಿತ್ತು ಅಂಡ್ ಕಿಟಕಿ ಪಕ್ಕ ಸಿಕ್ಕಿತ್ತು. ಕಿಟಕಿ ಪಕ್ಕ ಸಿಕ್ಕಿದ್ದು ಫುಲ್ ಖುಷಿ ಆಯ್ತು. ಫೈನಲಿ 11:15ಗೆ ಫ್ಲೈಟ್ ಬೆಂಗಳೂರಿಂದ ಟೇಕ್ ಆಫ್ ಆಯ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.